ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಪಾಪ ತುಂಬಾ ಕಷ್ಟಪಟ್ಟು ಕಟ್ಟಿರುವಂಥವನು ಅಡುಗೆ ಮನೆನ ಈಗ ರಾಯಿ ಅಡುಗೆ ಮನೆ ಅಂತ ಮಾಡ್ಕೊಂಡಿದ್ದಾಳೆ. ತುಷಾರ ರಾಯಿ ಹೇಳ್ದಂಗೆ ಕೇಳಬೇಕಾಗಿದೆ. ಹಾಗಾಗಿ ತುಷಾರು ಅವಳು ಹೇಳ್ದಂಗೆ ಕೇಳೋದ್ರಿಂದ ಯಾವಾಗಲೂ ಮುಖ ಉರಿತಾನೆ ಇರುತ್ತೆ, ಬರೀ ಮೋಸ ಮಾಡೋದು. ಅಂದರೆ ರಾಯಿ ಮೋಸ ಮಾಡಿಬಿಡ್ತಾಳೆ ಅನುಪಮಂಗೆ ಅಂತ ಇವನಿಗೆ ಖುಷಿಯೋ ಖುಷಿ. ಎಲ್ಲ ವಿಷಯದಲ್ಲೂ ಮೋಸ ಮಾಡಿ ಅವಳಿಗೆ ಕೊಡ್ತಾನೆ ನಮ್ಮ ಮಮ್ಮಿಗೆ ಅಂತೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ. ಆದರೆ ರಾಯಿ ಇಂಟೆನ್ಷನ್ ಆ ಥರ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಕಡೆ ಪರಿಗಂತೂ ತುಂಬ ಇಷ್ಟ ಆಗುತ್ತೆ ಅನುಪಮ. ಅಜ್ಜಿ ಅಲ್ವಾ, ಎಲ್ಲರಿಗೂ ಇಷ್ಟ ಆಗ್ತಾಳೆ ಅವಳು. ಪರಿಗೆ, ಮಾಯಿಗೆ ಮತ್ತು ರಾಯಿ ಬಿಟ್ಟು ಇನ್ನೆಲ್ಲರೂ ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಮತ್ತು ಅವರ ಮೊಮ್ಮಗಳು, ಸ್ವಂತ ಮೊಮ್ಮಗಳು ಅವಳು ಇಷ್ಟಪಡಲ್ಲ, ಇನ್ನೆಲ್ಲರೂ ಇಷ್ಟಪಡ್ತಾರೆ. ಪಾಪ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಹೋಗೋರಿಗೆ ಯಾವತ್ತೂ ಬೆಲೆ ಇಲ್ಲ ಅನ್ನೋದು ಈ ಸೀರಿಯಲಲ್ಲಿ ನೋಡ್ಬೋದು. ಏಕೆಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ಅನುಪಮ, ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡು ಹೋದ್ರೂ ಅವಳಿಗೆ ನೆಮ್ಮದಿ ಅನ್ನೋದು ಕೊಡಲ್ಲ. ಈ ರಾಯಿ ಅಂತ ಸಾಕು ಮಗಳು ಇವಳು ಎಲ್ಲದಕ್ಕಿಂತ ಹೆಚ್ಚು ಹೊಟ್ಟೆ ಉರಿಸಿಡ್ತಾಳೆ ಅವಳಿಗೆ ಯಾವಾಗಲೂ. ಅದನ್ನು ನೋಡಿಬಿಟ್ಟು ಮಾಯಿಗೆ ಸಿಟ್ಟು ಬಂದುಬಿಡ್ತು. ಅವಳು ಬಂದಿದ್ದು ಏನು ನೀವು ನಮ್ಮ ದೊಡ್ಡಮ್ಮಂಗೆ ಯಾವಾಗಲೂ ಬೈತಾ ಇರೋದು, ನಿಮ್ಮದು ಎಷ್ಟೈತೋ ಅಷ್ಟು ನೋಡ್ಕೊಳ್ಳಿ, ನಮ್ಮ ದೊಡ್ಡಮ್ಮಂಗೆ ಏನಕ್ಕೆ ಬೈತೀರಾ, ಹಂಗೆ ಪ್ರೇಮನ್ನು ಬಳಸ್ಕೊತೀರ ನಿಮ್ಮ ಒಳ್ಳೆಯದಕ್ಕೆ. ಅವನಿಗೆ ಎಲ್ಲ ಚೆನ್ನಾಗಾದ್ಮೇಲೆ ಅವನಿಗೆ ಬೈದು ಓಡಿಸೋದು. ಪಾಪ ಅವನಿಗೆ ಅಲ್ಲಿ ಕುರಿ ದನದ ಹತ್ರ ಮಲಗಿದ್ದಾನೆ, ಅವನಿಗೆ ಎಷ್ಟು ಕಷ್ಟ ಇರುತ್ತೆ. ಬರೀ ಇದೇ ಕೆಲಸ ಮಾಡ್ತೀರಾ. ದೊಡ್ಡಮ್ಮ ನೋಡಿದ್ರೆ ನಿಮಗೆ ಜೀವನ ಪೂರ್ತಿ ತ್ಯಾಗ ಮಾಡೋವಷ್ಟು ಇದು ಮಾಡಿದ್ದಾರೆ. ಆದರೆ ನೀವು ಅವ್ರಿಗೆ ತೋರಿಸ್ತಾ ಇರೋದು ಏನು ಪ್ರೀತಿ. ಯಾವಾಗ ನೋಡಿದರೂ ಹೀಯಾಳಿಸೋದು, ಬೈಯೋದು, ಮಾಡೋದು ಇದೇ ಕೆಲಸ ನಿಮ್ಮದು ಅಂತ ಬೈತಾಳೆ, ಚೆನ್ನಾಗಿ ಬೈತಾಳೆ. ಆಮೇಲೆ ನಿನ್ನ ಹತ್ರ ಮಾತಾಡೋರು ಯಾರು, ಬಿಡು ನಾನು ಹೋಗ್ತೀನಿ ಅಂತ ರಾಯಿ ಹೋಗಕ್ಕೆ ಹೊರಡ್ತಾಳೆ. ಇಲ್ಲ ನಿಂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು, ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ ಮಾತಾಡಬೇಕು ಅಂತಾನೆ. ನಿಂತ್ಕೊಳ್ಳಿ, ನಾನು ಮಾತಾಡಬೇಕು ಅಂತ ನಿಲ್ಲಿಸ್ಕೋತಾಳೆ. ನಿಲ್ಲಿಸ್ಕೊಂಡು ಆಗ ಲಲಿತನೂ ಮತ್ತು ಧನುನು ನೋಡ್ತಾ ಇರ್ತಾರೆ ಅಲ್ಲೇ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಇವರಿಬ್ಬರು ಆ ಕಡೆ ಈ ಕಡೆ ತಳ್ಳಾಡುವಾಗ ಕೆಲವೊಂದು ಟೈಮು ಬಂದಿದ್ದು ಲಲಿತನ ಕೆನ್ನೆಗೆ ಹೊಡೆದೇ ಬಿಡುತ್ತೆ ಏಟು. ಆ ಹೊಡೆದೇ ಬಿಟ್ಟಾಗ ಅಜ್ಜಿ ಅನ್ನೋದು ಕಾಣ್ದೇ ಕೆನ್ನೆಗೆ ಹೊಡಿತಿದೀಯ, ಎಷ್ಟೋ ಅಹಂಕಾರ ನಿನಗೆ ಅಂತೇಳ್ಬಿಟ್ಟು ಅಲ್ಲಿ ಮಾಯಿ ಮತ್ತೆ ಜಗಳಕ್ಕೆ ಹೋಗ್ತಾಳೆ ಅಂತ ಕಾಣುತ್ತೆ. ಆಮೇಲೆ ಅನುಪಮ ಇಲ್ಲಿಲ್ಲ, ಅವಳಿಗೆ ಪಾಪ ಮಗಳು ನಂತರನೇ ಬದುಕೋಕ್ಕೆ ಆಸೆ ಪಡ್ತಾಳೆ ಅನ್ನೋದು ಒಂದು. ಆದರೆ ಏನಾಗಿದೆ ಅಂತಂದರೆ ಕಷ್ಟಪಟ್ಟು ದುಡಿಯೋಂಗಿಲ್ಲ, ಶಾರ್ಟ್ ಕಟ್ಟಲ್ಲಿ ಹೋಗ್ತಾಳೆ ಅನ್ನೋದು ಬೇಜಾರು. ಏಕೆಂದರೆ ಬೇರೆ ಏನೇನೋ ಮಾಡ್ತಾಳೆ ಅವಳು. ಅಂದರೆ ಒಳ್ಳೊಳ್ಳೆ ಮಸಾಲೆಗಳು ತರಲ್ಲ, ಆ ಥರ ಏನಾದ್ರು ಡೂಪ್ಲಿಕೇಟ್ ಮಾಡಿ ಅಲ್ಲಿ ಅಡುಗೆ ಮನೇನ ಹಾಳು ಮಾಡಿಬಿಡ್ತಾಳೇನೋ, ಹೀಗೆಲ್ಲ ಯೋಚನೆಗಳಿರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಹೀಗೆ ಇವರಿಬ್ಬರು ಜಗಳಕ್ಕೆ ಬಿದ್ದು ಸುಮಾರು ಹೊತ್ತಾಗುತ್ತೆ. ಎಲ್ಲರೂ ಎದ್ದು ನೋಡ್ತಾಯಿರ್ತಾರೆ. ಊಟನೆಲ್ಲ ಚೆಲ್ಲೋಗ್ಬಿಡುತ್ತೆ ಡೈನಿಂಗ್ ಟೇಬಲ್ ಮೇಲೆ. ಇದು ವಿಕೋಪಕ್ಕೆ ಹೋಗ್ಬಿಡುತ್ತೆ, ಕೋಪ ಹೋಗಿ. ಆಗ ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ಳಲ್ಲ ರಾಯಿ. ಆ ಪ್ರೇಮ ಹೇಳಿ ನೋಡ್ದ ಅನು ಆ ಅಕ್ಕ ಎಷ್ಟು ಕಷ್ಟಪಡ್ತಾರೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸಲ್ವ ನಿನಗೆ. ಅಷ್ಟು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ, ಇಲ್ಲಿ ಬಂದು ಕ್ಯಾಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀನು ಒಂಚೂರು ಕನಿಕರ ಅನ್ನೋದು ತೋರಿಸಲ್ವಲ್ಲ ಅಂತೇಳ್ಬಿಟ್ಟು ಬೈತಾಳೆ ಮಾಯಿ ಬೈತಾಳೆ, ಸರಿ ಬೈದಾಕ್ತಾಳೆ. ಅಷ್ಟು ಬೈದ್ರೂ ನನಗೆ ಯಾಕೆ ಬೈತಿದ್ದಾಳೆ, ನಾನೇನು ತಪ್ಪು ಮಾಡಿದೆ ಅಂತ ಅವಳಿಗಿನ್ನೂ ಅರಿವಿಗೆ ಬಂದಿಲ್ಲ. ಹೇಳಬೇಕು ಅಂದರೆ ಅವಳಿಗೇನಪ್ಪ ಅಂದರೆ ಹೊರಗಡೆ ಜಾಲಿಯಾಗಿರಬೇಕು, ಕೈ ತುಂಬ ದುಡ್ಡಿರಬೇಕು, ಹಾಗೆ ಯಾವಾಗ್ಲೂ ಇದೇ ಥರ ಇದು ಮಾಡ್ತಿರ್ತಾಳೆ. ಇಲ್ಲಿ ಪರಿ ಮತ್ತು ತುಷಾರು, ಖುಷಿ ಎಲ್ಲ ನಿಂತ್ಕೊಂಡು ಮತ್ತು ಲಲಿತಾ ಎಲ್ಲರೂ ನಿಂತ್ಕೊಂಡು ನೋಡ್ತಿರ್ತಾರೆ. ಪಾವನಿ ಮಗಳಂತೂ ಅವಳು ಇನ್ನೂ ಕೇಳಿ ಥರ ಆಡ್ತಿರ್ತಾಳೆ ಅವ್ರ ದೊಡ್ಡಮ್ಮನ ಕಂಡ್ರಂತೂ.
ಇವಳು ತಳ್ಳಿದ್ದಕ್ಕೆ ರಾಯಿ ತಳ್ಳಿದ ತಕ್ಷಣ ಹೋಗಿ ಬಾಗಿಲಿಗೆ ಹೊಡ್ಕೊಂಡು ರಕ್ತನೇ ಬಂದ್ಬಿಡುತ್ತೆ ಮಾಯಿಗೆ. ಆವಾಗ ಅನುಪಮ ಅಲ್ಲಿಗೆ ಎಂಟ್ರಿ ಆಗ್ತಾಳೆ. ಅನುಪಮ ಎಂಟ್ರಿ ಆಗಿ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಏಕೆಂದರೆ ಎಲ್ಲ ಬಿಟ್ಟು ಹೋದಾಗ ಪಾಪ ಈ ಹುಡುಗಿ ಮಾಯಿ ಅನುಪಮನ ಚೆನ್ನಾಗಿ ನೋಡ್ಕೊಂಡಿರುತ್ತೆ. ಏನು ಕುಡಿತೀಯ ದೊಡ್ಡಮ್ಮ, ಏನು ತಿಂತೀಯ ದೊಡ್ಡಮ್ಮ, ಹೇಗಿದ್ದೀರ ದೊಡ್ಡಮ್ಮ, ಜ್ವರ ಇದೆಯಾ ದೊಡ್ಡಮ್ಮ, ಹುಷಾರಿದ್ದೀರಾ ದೊಡ್ಡಮ್ಮ, ಹಾಸ್ಪಿಟ್ಲ್ ಹೋಗೋಣ ದೊಡ್ಡಮ್ಮ ಅಂತ ಎಲ್ಲ ಕರ್ಕೊಂಡೋಗಿ ತೋರಿಸಿ ಮಾಡಿ ಮಟ್ಟಿರ್ತಾಳೆ. ಅದು ಕನಿಕರ ಜಾಸ್ತಿ ಬಂದಿರುತ್ತೆ ಅನುಪಮಗೆ. ಈಗ ರಾಯಿ ತಳ್ಳಿದ್ದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅವಳಿಗೆ. ಬಂದಿದ್ದು ರಾಯಿ ಏನು ನಿಂದು ಅವತಾರ, ಇಷ್ಟೊಂದು ಬ್ಯಾಡ್ನೆಸ್ ಇದು ಮಾಡ್ತೀಯ ಅಂತ ಬೈತಾಳೆ ಅನುಪಮ. ಬೈದು ಆಮೇಲೆ ಮಾಯಿನ ನೋಡ್ತಾಳೆ. ಮಾಯಿಗೆ ಹಣೆಗೆ ರಕ್ತ ಬಂದಿರುತ್ತೆ. ಹೆಂಗೋ ಅವಳಿಗೆ ಸಮಾಧಾನ ಮಾಡಿ ಆಮೇಲೆ ಇವಳಿಗೆ ರಾಯಿಗೆ ಬೈಬೇಕು ಅಂದ್ಕೊಂಡಿರ್ತಾಳೆ. ಇವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆ ಕಡೆನೂ ಸಿಕ್ಕಿದೆ, ತುಂಬ ಬೇಜಾರು ಮಾಡಿಕೊಂಡು ಆಮೇಲೆ ಈ ಪ್ರೇಮು ಇದರಲ್ಲಿರ್ತಾನಲ್ವ ಕೊಟ್ಟಿಗೆಯಲ್ಲಿ, ಅಲ್ಲಿಗೆ ಹೋಗಿ ಅವನ ಜೊತೆ ಹೇಳ್ಕೊಂಡು ಅಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಯಾವಾಗ ಹೆಂಗಿರ್ತೀಯ ಅಂತ ಹೇಳೋಕ್ಕಾಗಲ್ಲ, ಈಗ ಅಳ್ತೀಯ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೈತೀಯ, ನಿನ್ನನ್ನು ಹೆಂಗೆ ನಂಬಲಿ ನಾನು ಅಂತಾನೆ. ಇಲ್ಲ, ನನಗೆ ತುಂಬ ಬೇಜಾರಾಯಿತು, ನಾನು ಈ ಥರ ಹೋಗಬೇಕು, ನನಗೆ ಬೇಜಾರಾಗಿ ಹೋಗಿದೆ, ನಾನು ಇರಲ್ಲ ಅಂತ ಹಿಂಗೆ ಹೊರಡ್ತಾನೆ. ಆದರೂ ಅವನು ಲೇಟು ಹೊರಟೋದು. ಹೋದ್ರಾಯ್ತು ಅನ್ನಂಗೆ ಅದು ಸುಮಾರು ಟೈಮ್ ಆಗಿಬಿಡುತ್ತೆ. ಆಮೇಲೆ ಹೇಳ್ತಾನೆ, ಅಕ್ಕ ಅಷ್ಟು ಕಷ್ಟಪಟ್ಟು ನಿನ್ನನ್ನು ಮೇಲೆ ತರಬೇಕು ಅಂತೇಳಿ ಅವ್ರದ್ದೇ ಅಡುಗೆ ಮನೆಯನ್ನು ಪಾರ್ಟ್ನರ್ಶಿಪ್ಪಿಗೆ ಒಪ್ಕೊಂಡು ಒಂದು ದಿವಸ ಮಾತಾಡ್ದಂಗೆ ನಾನು ಪಾರ್ಟ್ನರ್ ಆಗಿರ್ತೀನಿ ಅಂದ ತಕ್ಷಣ ಅದಕ್ಕೆ ಒಪ್ಕೊಂಡ್ರು. ಎಲ್ಲ ಮಾಡಿದ್ರು. ನೀನು ಮಾಡಿದ್ದೇನು? ಏನೂ ಮಾಡಲಿಲ್ಲ ನೀನು. ಅವ್ರಿಗೆ ನೋವು ಕೊಟ್ಟಿದ್ದೇ ಹೆಚ್ಚಾಯಿತು. ಬರೀ ನೋವು ಕೊಡೋದೇ ಆಗೋಯ್ತು ನಿನ್ನ ಮಾತಿಗೂ. ಅದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ ನೀನು ಅಂತ. ಇಲ್ಲ, ನಿಜವಾಗ್ಲೂ ನನಗೆ ಅನುಪಮ ಅವ್ರನ್ನ ಕಂಡ್ರೆ ಆಸೆ ಇದೆ. ಆದರೆ ಅನುಪಮ ಅವರು ಈಗ ಬೇಡ ಬಿಡಿ, ಇನ್ನೊಂದು ಸಲ ಯಾವಾಗಾರ ಹೇಳ್ತೀನಿ ಕತೆನ ಅಂತೇಳ್ಬಿಟ್ಟು ಆಗ ಅವನ ಹತ್ರ ಮಾತಾಡಿಕೊಂಡು ಅಲ್ಲಿಂದ ನನ್ನ ಅಡುಗೆ ಮನೆಯಲ್ಲಿ ನೀವು ಮಾಡಲೇಬೇಕು ಅಡುಗೆನ, ನೀವು ಎಲ್ಲೂ ಹೋಗಬಾರ್ದು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ನನಗೆ ಬೆನ್ನೆಲುಬಾಗಿರಿ ಅಂತಲೂ ಹೇಳ್ತಾಳೆ. ಅಳ್ತಾಳೆ. ಆವಾಗ ಯಾವತ್ತೂ ಅಳದೇ ಇದ್ದಳು ಇವಳು ಅಳ್ತಾಳಲ್ಲ ಅಂತೇಳ್ಬಿಟ್ಟು ಅವನಿಗೊಂಥರ ಕನಿಕರ ಬರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.